ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾಸ್ ಕ್ಲಿನರಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ವಿಶೇಷವಾದ ರೈಸ್ ರೆಸಿಪಿನ ಮಾಡಿ ತೋರಿಸ್ತಿದ್ದೀನಿ. ನೋಡೋಕ್ಕೆ ಹಸಿರು ಬಣ್ಣ, ಕಣ್ಣಿಗೂ ಆನಂದ, ಹೊಟ್ಟೆಗೂ ಹಿತಕರವಾಗಿರೋ ಒಂದು ಸಿಂಪಲ್ ಚಿತ್ರಾನ್ನ. ಸಾಮಾನ್ಯವಾಗಿ ನಿಂಬೆಹಣ್ಣಿನ ಚಿತ್ರಾನ್ನ, ಹೆರಳಿಕಾಯಿ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ಕರಿಬೇವಿನ ಚಿತ್ರಾನ್ನ ಅಂತ ಎಲ್ಲ ತಿಂದಿರ್ತೀರ. ಆದರೆ ದೊಡ್ಡಪತ್ರೆ ಸೊಪ್ಪಿನ ಚಿತ್ರಾನ್ನ ಟ್ರೈ ಮಾಡಿದ್ದೀರಾ? ಮಲೆನಾಡಿನ ಸ್ಪೆಷಲ್, ತುಂಬ ರುಚಿಕರ ಹಾಗೂ ಆರೋಗ್ಯಕರವಾಗಿರೋ ವಿಭಿನ್ನವಾದ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾನು ಇಲ್ಲಿ 2 ಗ್ಲಾಸಷ್ಟು ಅನ್ನ ತೊಗೊಂಡಿದ್ದೀನಿ. 3/4 ಕಪ್ಪಷ್ಟು ತುರಿದ ತೆಂಗಿನಕಾಯಿ ತುರಿ, ಒಂದು 8 ಹಸಿರು ಮೆಣಸಿನ್ಕಾಯಿ, ಒಂದು 3 ಒಣಮೆಣಸಿನ್ಕಾಯಿ, ಮತ್ತು ಒಂದಷ್ಟು ಕರಿಬೇವಿನ ಸೊಪ್ಪು, ಆಮೇಲೆ ಒಂದು 3/4 ಕಪ್ಪಷ್ಟು ಕಡಲೆ ಬೀಜ ಅಂದರೆ ಶೇಂಗಾ ಬೀಜ, ಮತ್ತು ಎಣ್ಣೆ ಒಂದು 5 ಟೇಬಲ್ ಸ್ಪೂನಷ್ಟು, 2 ನಿಂಬೆಹಣ್ಣು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ ಜೀರಿಗೆ ಒಗ್ಗರಣೆಗೆ, ಮತ್ತು ಕಡಲೆಬೇಳೆ ಉದ್ದಿನಬೇಳೆ, ಮತ್ತು ಹಾಗೂ ಅರಿಶಿಣದ ಪುಡಿಯನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು. ಆಮೇಲೆ ನಾನಿಲ್ಲಿ ಅಜ್ವೈನ ಎಲೆ ನೋಡಿ ಈ ಥರ ಎಲ್ಲ ಬಿಡಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದೊಂದು 25 ಎಲೆಗಳನ್ನ ತೊಗೊಂಡಿದ್ದೀನಿ. ಚಿಕ್ಕದಾಗಿರೋದ್ರಿಂದ ನಾನೊಂದು 25 ತೊಗೊಂಡಿದ್ದೀನಿ. ದೊಡ್ಡ ಎಲೆ ಆದರೆ ಒಂದು 15ರಿಂದ 20 ಎಲೆ ಆದರೆ ಸಾಕು. ಇದಿಷ್ಟನ್ನು ನಾನು ಚೆನ್ನಾಗಿ ತೊಳ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಎಲ್ಲ ಬಿಡಿಸ್ಕೊಂಡು ಕ್ಲೀನಾಗಿ ನೀರಲ್ಲಿ ತೊಳೆದು ಸ್ವಲ್ಪ ಒಣಗಿಸ್ಕೊಂಡು ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡು, ಈಗ ಇದನ್ನು ನಾವು ರಫ್ ಆಗಿ ಕಟ್ ಮಾಡ್ಕೊಬೇಕಂದ್ರೆ ತುಂಬ ಸಣ್ಣ ಸಣ್ಣ ಪೀಸ್ ಏನು ಬೇಡ, ಕ್ಲೀನಾಗಿ ಇಷ್ಟು ದಪ್ಪದಲ್ಲಿ ಕಟ್ ಮಾಡ್ಕೊಂಡ್ರೆ ಆಯಿತು. ಏಕೆಂದರೆ ನಾವು ಅದನ್ನು ಮುಂದೆ ಮಿಕ್ಸರ್ನಲ್ಲಿ ಹಾಕ್ತೀವಿ. ಅದಕ್ಕೋಸ್ಕರ ನೋಡಿ ಇದಿಷ್ಟನ್ನು ಎಲೆಗಳನ್ನ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಸಣ್ಣ ಮಿಕ್ಸಿ ಜಾರಿಗೆ ಹಸಿರು ಮೆಣಸಿನ್ಕಾಯಿ, ನೋಡಿ ಇದು ಖಾರ ಕಡಿಮೆ ಇರೋದ್ರಿಂದ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ನೀವು ಖಾರ ಮೆಣಸಿನ್ಕಾಯಿ ಇದ್ದರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು ಅದನ್ನು. ಆಮೇಲೆ ನಾನು ಹೆಚ್ಚಿರೋ ಅಂಥ ದೊಡ್ಡಪತ್ರೆ ಎಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು 3/4 ಕಪ್ಪಷ್ಟು ತುರಿದಿರೋ ತೆಂಗಿನಕಾಯಿ ತುರಿನ ಹಾಕ್ಕೋಬೇಕು. ನೋಡಿ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ನೀರು, ತುಂಬ ಜಾಸ್ತಿ ಹಾಕಬಾರ್ದು. ಒಂದು ಅರ್ಧ ಕಪ್ಪು, ಇನ್ನೂ ಕಡಿಮೆ ನೀರು ಹಾಕಿದ್ರೂ ಪರವಾಗಿಲ್ಲ. ಇದು ಬರೀ ಮಸಾಲೆ ರುಬ್ಬೋದಕ್ಕೆ ಮಾತ್ರ ಈ ಥರ ಮಸಾಲೆ ರೆಡಿ ಮಾಡಿ ಇಟ್ಕೋಬೇಕು. ಈಗ ಒಂದು ಬಾಣಲೆಯಲ್ಲಿ ನಾವು ಎಣ್ಣೆನ ನಾನಿಲ್ಲಿ 5ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ 1 ಕಪ್ಪಷ್ಟು ಕಡಲೆ ಬೀಜ, ಇದು ನೀವು ಎಷ್ಟಾರ ಹಾಕ್ಕೋಬೋದು. ಈ ಕಡಲೆ ಬೀಜ ನಾನು 2 ಗ್ಲಾಸ್ ಅಕ್ಕಿನ ಮಾಡ್ತಾ ಇರೋದು ಅಳತೆನಲ್ಲಿ. ಅಂದರೆ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ. ಚಿತ್ರಾನ್ನಕ್ಕೆಲ್ಲ ನೀವು ಹೇಗೆ ಉದ್ರಾಗಿ ಮಾಡ್ಕೊಳ್ತಿರಲ್ಲ ಅನ್ನ ಹಾಗೆ ಮಾಡ್ಕೋಬೇಕು. ಮೊದಲಿಗೆ ನಾನಿಲ್ಲಿ ಶೇಂಗಾ ಬೀಜನ ಈ ಥರ ಕರೆದು ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಥರ ಕೆಂಪುಗೆ ಗರ್ಗರಿಯಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡ್ರೆ ತಿನ್ನೋದಕ್ಕೂ ಆಮೇಲೆ ಗರ್ಗರಿಯಾಗಿ ಸಿಗುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಹುರ್ಕೊಂಡು ನಾನು ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಇದು ಚಟಪಟ ಅಂತ ಸಿಡಿಯೋಕ್ಕೆ ಬರುತ್ತಲ್ಲ, ಆವಾಗ ಇದು ಆಗಿದೆ ಅಂತ ಅಂದ್ಬಿಟ್ಟು ಇದಿಷ್ಟನ್ನು ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೋಬೇಕು ಕಡಲೆ ಬೀಜನ. ಈಗ ನಾನು ಒಂದು ಬಟ್ಲಿನಲ್ಲಿ ಎತ್ತಿಟ್ಕೊಂಡು ಅದೇ ಬಾಣಲಿನಲ್ಲಿ ಸಾಸಿವೆ ಜೀರಿಗೆ ಹಾಕಿ ಅದೆರಡು ಪಟಪಟ ಸಿಡಿದ ಮೇಲೆ ಕಡಲೆಬೇಳೆ ಉದ್ದಿನಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಕಡಲೆಬೇಳೆನೂ ಚೆನ್ನಾಗಿ ಕರಿಯಾಗಿ ಗರಿಯಾಗಿ ಕ್ರಿಸ್ಪಿಯಾಗಿ ಹಾಕಬೇಕು. ಆಮೇಲೆ ಒಂದಷ್ಟು ಒಣಮೆಣಸಿಕಾಯಿನ ಮುರಿದ್ಬಿಟ್ಟು ಹಾಕ್ಕೊಂಡು ಆಮೇಲೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚಟಪಟ ಅಂತೆಲ್ಲ ಸಿಡಿಯೋರಿಗೆ ಇದಿಷ್ಟನ್ನು ನಾವು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಯಾಕೆಂದರೆ ಬರೀ ಎಣ್ಣೆಗೆ ನಾವು ಈರುಳ್ಳಿ ಹಾಕ್ತಲೇ ಇದು ಮಾಡ್ತಾ ಇರೋದು ಒಗ್ಗರಣೆ, ಸೊ ಹಾಗಾಗಿ ಸಿಡಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಈಗ ನಾನು ಅರಿಶಿನ ಸೇರಿಸ್ತಾ ಇದ್ದೀನಿ. ಈ ಒಗ್ಗರಣೆನ ಇಷ್ಟೇ ಇದು ಸಾಸಿವೆ ಜೀರಿಗೆ ಕಡಲೆಬೇಳೆ ಒಣಮೆಣಸಿನ್ಕಾಯಿ ಕರಿಬೇವು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಮಾಗಿಸ್ಬಿಟ್ಟು ಲೋ ಫ್ಲೇಮಲ್ಲೇ ಇದ್ದಾಗ ನಾವೀಗ ಮಸಾಲೆ ಏನು ರುಬ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಕಾಯಿ ಎಲ್ಲ ಹಾಕಿ ರುಬ್ಕೊಂಡಿರೋಂಥ ಮಸಾಲೆನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಆದಷ್ಟು ಕಡಿಮೆ ಹಾಕಿನೇ ರುಬ್ಕೊಳ್ಳಿ. ಯಾಕೆಂದರೆ ನಾವಿಲ್ಲಿ ಚಿತ್ರಾನ್ನ ಮಾಡ್ತಾ ಇರೋದು. ತುಂಬ ತೆಳ್ಳಗಾಗ್ಬಿಟ್ರೆ ನಿಮಗೆ ಕುದಿಸೋ ಟೈಮು ಜಾಸ್ತಿ ಆಗಿಬಿಡುತ್ತೆ, ಆವಾಗ ಸೊಪ್ಪಿನ ಫ್ಲೇವರು ಕೂಡ ಹೋಗ್ಬಿಡುತ್ತೆ. ಹಾಗಾಗಿ ನೀರು ಕಡಿಮೆ ಹಾಕ್ಕೊಂಡು ಜಸ್ಟ್ ಮಸಾಲೆ ರುಬ್ಬೋದಕ್ಕೆ ಎಷ್ಟು ಬೇಕೋ, ನುಣ್ಣಗಾಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಬಿ ಈ ಥರ ನಾವು ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಎಲ್ಲಿವರೆಗೂ ಅಂತಂದರೆ ಅದರಲ್ಲಿರೋ ನೀರಿನ ಅಂಶ ಕಡಿಮೆ ಆಗಿ ಸ್ವಲ್ಪ ಗಟ್ಟಿಯಾಗುತ್ತೆ, ಅಲ್ಲಿವರೆಗೂ ನಾವು ಹುರ್ಕೋಬೇಕು. ದೊಡ್ಡ ಪಾತ್ರೆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಮಿಂಟ್ ಫ್ಲೇವರ್ ಥರನೇ ಬರ್ತಾ ಇರುತ್ತೆ, ಅಂದರೆ ಒಳ್ಳೆ ಘಮ ಇರುತ್ತೆ, ಪರಿಮಳ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇದನ್ನು ಈಗ ಹುರ್ಕೊಂಡು ಆಗಿದೆ. ಈಗ ಸ್ವಲ್ಪ ನೀರೆಲ್ಲ ಕಡಿಮೆ ಆಗಿದೆ. ಈಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕೈ ಆಡ್ಕೊಂಡು ಇದಿಷ್ಟು ಲೋ ಫ್ಲೇಮಲ್ಲಿ ಕೈ ಆಡಿಕೊಂಡು ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾನು ಇದಕ್ಕೆ ಉಪ್ಪನ್ನೆಲ್ಲ ಸೇರಿಸ್ಕೊಳ್ತೀನಿ. ನೋಡಿ ಈ ಥರ ಎಲ್ಲ ಸ್ವಲ್ಪ ನೀರಿನ ಅಂಶ ಹೆಚ್ಚು ಕಮ್ಮಿ ಹೋಗಿದೆ ಈಗ ಆಲ್ರೆಡಿ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1.5 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಅಳತೆಗೆ ಅನ್ನ ಮಾಡ್ಕೊಳ್ತೀರೋ ಅದ್ರ ತಕ್ಕಾಗಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೋದು. ಈಗ ಉಪ್ಪನ್ನ ಹಾಕಿ ಒಂದು ಸ್ವಲ್ಪ ಕೈ ಆಡಿಬಿಟ್ಟು ಈಗ ಆಫ್ ಮಾಡಿಬಿಡ್ಬೇಕು. ಒಗ್ಗರಣೆ ಆಯಿತು. ಈಗ ಇದಕ್ಕೆ ನಾವು ಮಾಡ್ಕೊಂಡಿರೋಂಥ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ. ಅನ್ನ ಆದಷ್ಟು ಉದುರುದ್ರಾಗಿ ಮಾಡ್ಕೊಳ್ಳಿ. ಚಿತ್ರಾನ್ನಕ್ಕೆ
ಹೇಗೆ ಮಾಡ್ಕೊಳ್ತೀರಲ್ಲ ರೆಗ್ಯುಲರಾಗಿ ಆ ಥರ ಉದುರುದ್ರಾಗಿ ಅನ್ನ ಮಾಡ್ಕೊಳ್ಬೇಕು. ನೋಡಿ ಸ್ವಲ್ಪ ಆರಿದ್ಮೇಲೆ ನೀವು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮಸಾಲೆ ಎಲ್ಲ. ಈಗ ನಾನು ನಿಂಬೆ ರಸ ಸೇರಿಸ್ಕೊಳ್ತಾ ಇದ್ದೀನಿ. ನಿಂಬೆ ರಸ ಜಾಸ್ತಿ ಇತ್ತು ಅಂದರೆ 1.5 ನಿಂಬೆಹಣ್ಣು ಆದರೂ ಸಾಕು. ಕಡಿಮೆ ಇತ್ತು ಅಂದರೆ 2 ನಿಂಬೆಹಣ್ಣು ಉಪಯೋಗಿಸ್ಕೊಳ್ಳಿ. ನಿಮ್ಮ ರುಚಿಗೆ ತಕ್ಕಾಗಿ ನೀವು ನಿಂಬೆ ರಸ ಹಾಕ್ಕೋಬೋದು. ಇದಿಷ್ಟನ್ನು ನಾನು ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಪರಿಮಳ ಅಂತೂ ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ. ದೊಡ್ಡಪತ್ರೆ ಎಲೆಗಳದ್ದು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಸಖತ್ತು ಸ್ಟ್ರಾಂಗ್ ಫ್ಲೇವರ್ ಇರುತ್ತದು, ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ಅಂದರೆ ಲಂಚ್ ಬಾಕ್ಸಿಗೆ ಕೂಡ ಮಾಡ್ಕೋಬೋದು, ಬೆಳಗ್ಗೆ ತಿಂಡಿಗೆ ಮಾಡ್ಕೋಬೋದು. ನೋಡಿ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕ್ತಾ ಇಲ್ಲ. ಇದನ್ನು ನೀವು ಹಬ್ಬ ಹರಿದಿನಗಳಲ್ಲೂ ಕೂಡ ಫಟಾಫಟ್ ಅಂತ ನೈವೇದ್ಯಕ್ಕೆ ಕೂಡ ಮಾಡ್ಕೋಬೋದು. ಇದು ಯೂಶಲಿ ಇದನ್ನು ಮಳೆಗಾಲದಲ್ಲಿ ಮಾಡ್ತಾರೆ. ಮಳೆಯಲ್ಲಿ ಏನು ತರಕಾರಿಗಳು ಏನು ಸಿಗದೆ ಇದ್ದ ಟೈಮಲ್ಲಿ ಮನೆಯಲ್ಲೇ ಪಾಟಲ್ಲಿ ಈ ಅಜ್ವೈನ ಸೊಪ್ಪು ಅಂತ ಹೇಳ್ತಾರಲ್ಲ, ಇದು ದೊಡ್ಡಪತ್ರೆ ಎಲೆ, ಇದನ್ನು ಉಪಯೋಗಿಸ್ಕೊಂಡು ಸುಮಾರು ಅಡುಗೆಗಳು ಮಾಡ್ತಾರೆ. ಅದರಲ್ಲಿ ಒಂದು ಈ ದೊಡ್ಡಪತ್ರೆ ಚಿತ್ರಾನ್ನ ಕೂಡ. ಇದು ತಿನ್ನೋದಕ್ಕೆ ರುಚಿ ಅಷ್ಟೇ ಅಲ್ಲ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಳೆಗಾಲದಲ್ಲಿ ಈ ದೊಡ್ಡಪತ್ರೆ ಎಲೆಗಳಿಂದ ಅಡುಗೆಗಳು ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು. ಇದರದ್ದು ಹೆಲ್ತ್ ಬೆನಿಫಿಟ್ಸು ತುಂಬಾ ಇದೆ. ಇದರ ಹೆಲ್ತ್ ಬೆನಿಫಿಟ್ಸ್ ಏನೇನು ಅಂತಂದ್ಬಿಟ್ಟು ವಿಡಿಯೋ ಕೊನೆಯಲ್ಲಿ ಹಾಕಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಈಗ ನಾನು ಅನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹುರಿದಿಟ್ಕೊಂಡಿರೋಂಥ ಶೇಂಗಾ ಬೀಜನ ಅಂದರೆ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಸತಿ ಎಲ್ಲ ಮಿಕ್ಸ್ ಮಾಡಿಕೊಂಡಾಗ ಈ ಥರ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ದೊಡ್ಡಪತ್ರೆ ಎಲೆ ಚಿತ್ರಾನ್ನ ಅಂದರೆ ಮಸಾಲೆ ಚಿತ್ರಾನ್ನ ಎಷ್ಟು ಚೆನ್ನಾಗಾಗಿದೆ, ಉದುರುದ್ರಾಗಿದೆ. ಇದನ್ನು ನೀವು ಮಕ್ಕಳ ಲಂಚ್ ಬಾಕ್ಸಿಗೂ ಹಾಕ್ಕೊಡ್ಬೋದು, ಇಷ್ಟಪಟ್ಟು ತಿಂತಾರೆ. ಆ ಫ್ಲೇವರು ಕೂಡ ತುಂಬ ಚೆನ್ನಾಗಿರೋದ್ರಿಂದ ಅವ್ರಿಗೂ ಒಂಥರ ಡಿಫ್ರೆಂಟಾಗಿದೆ ಅನಿಸುತ್ತೆ. ಮತ್ತು ಆರೋಗ್ಯಕ್ಕಂತೂ ಹೇಳೋದೇ ಬೇಡ, ಅಷ್ಟು ಒಳ್ಳೆಯದಿದ್ದು. ಡೈಜೆಷನಿಗೂ ತುಂಬ ಒಳ್ಳೆಯದಿದ್ದು, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ನೋಡಿ. ಕಲರು ಅಷ್ಟೇ ಎಷ್ಟು ಹಸಿರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಕಣ್ಣಿಗೆ ನೋಡೋಕ್ಕೆ ಎಷ್ಟು ಹಿತವಾಗಿರುತ್ತೆ ಇದು. ಹೆಲ್ತ್ ಬೆನಿಫಿಟ್ಸ್ ಅಂತಲೂ ತುಂಬಾ ಇದೆ. ಮಕ್ಕಳಿಗೆ ಇದನ್ನು ಅವಾಗವಾಗ ಕೊಡ್ತಾ ಇರಬೇಕು. ಅವ್ರಿಗಿದು ಈ ಥರ ಚಿತ್ರಾನ್ನ ಮಾಡಿಕೊಟ್ರೆ ಅವ್ರಿಗೆ ಗೊತ್ತೇ ಆಗಲ್ಲ ಈ ಸೊಪ್ಪಿಂದ ಮಾಡಿರೋದು ಅಂತ. ಆರಾಮಾಗಿ ತಿಂತಾರೆ ಮತ್ತು ರುಚಿನೂ ಕೂಡ ಇರುತ್ತೆ. ಇದನ್ನು ಬೇಕಾದರೆ ಹೀಗೆ ತಿನ್ಬೋದು, ಇಲ್ಲಾಂದರೆ ನೀವು ರಾಯ್ತ ಥರ ಏನಾದರೂ ಸೌತೆಕಾಯಿ ರಾಯ್ತ ಅಥವಾ ಈರುಳ್ಳಿ ರಾಯ್ತ ಏನಾದ್ರು ಬೇಕಂದರೆ ಮಾಡ್ಕೊಂಡು ತಿನ್ಬೋದು, ಇಲ್ಲ ಹಾಗೇ ತಿನ್ಬೋದು. ನಿಂಬೆಹಣ್ಣು ಹಾಕಿರೋದ್ರಿಂದ ಭಾಳ ರುಚಿಯಾಗಿರುತ್ತೆ. ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.